ನಾನು ನಿಮ್ಮ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಕೆ ಕನ್ಸಲ್ಟೆಂಟ್ ಯೂರಾಲಜಿಸ್ಟ್ ಇನ್ ಕೆಂಗೇರಿ. ಈ ನಮ್ಮ ತುಂಬ ಫ್ರೆಂಡ್ಸ್ ಇದ್ದಾರೆ. ಅಯ್ಯೋ ಈ ಸ್ಕೂಲ್ ಫ್ರೆಂಡ್ಸ್ ಅಂತೂ ತಲೆನೋವು ಬೇಡ ಅವರು. ಎಷ್ಟೊಂದು ಜನ ದಿನ ಕಾಲ್ ಮಾಡಿ ಅಯ್ಯೋ ಬೀರ್ ಕುಡಿಬೋದಾ, ವಿಸ್ಕಿ ಕುಡಿಬೋದಾ, ಅದು ಕುಡಿಬೋದಾ, ಇದು ಕುಡಿಬೋದಾ ಎಲ್ಲ ಕೇಳ್ತಾರೆ. ದಯವಿಟ್ಟು ಈ ಬಿಯರು ವಿಸ್ಕಿ ಏನು ಸ್ಟೋನ್ಸ್ಗೆ ಏನು ಸಂಬಂಧ ಇಲ್ಲ. ದಯವಿಟ್ಟು ಕುಡಿಬೇಡಿ. ಏನಕ್ಕೆ ಅಂತಂದರೆ ಬಿಯರು ಮತ್ತು ವಿಸ್ಕಿ ಕುಡಿಯೋದ್ರಿಂದ ಪೇಷಂಟ್ಗೆ ಡಿಹೈಡ್ರೇಷನ್ ಆಗುತ್ತೆ, ಕಿಡ್ನಿ ಸ್ಟೋನ್ಸ್ ಹೋಗಲ್ಲ. ಮತ್ತು ಎರಡನೇದು ಅದರಲ್ಲಿ ಪ್ಯೂರಿನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಅದನ್ನು ಕುಡಿದ್ರೆ ಇನ್ನೂ ಸ್ಟೋನ್ಸ್ ಜಾಸ್ತಿ ಆಗುತ್ತೆ. ಇದನ್ನು ಜ್ಞಾಪಕ ಇಟ್ಕೊಳ್ಳಿ. ಮತ್ತು ಈ ಕಿಡ್ನಿ ಬಿಯರ್ ಕುಡಿಯೋದ್ರಿಂದ ಬರೀ ಶಾರ್ಟ್ ಟರ್ಮ್ಗೆ ಡೈರೆಟಿಕ್ಸ್ ಅಂದರೆ ಯೂರಿನ್ ಫಾಸ್ಟಾಗಿ ಬರೋ ಥರ ಮಾಡುತ್ತೆ. ಅದರಿಂದ ಸ್ಮಾಲ್ ಪಾರ್ಟಿಕಲ್ಸ್ ಹೋಗ್ಬೋದೇ ಹೊರತು ದೊಡ್ಡ ಸ್ಟೋನ್ಸ್ ಅಂದರೂ ಸತ್ರು ಹೋಗಲ್ಲ. ಬಿಯರು ಮತ್ತು ವಿಸ್ಕಿ ಕುಡಿಯೋದ್ರಿಂದ ಇವಾಗ ಹೇಳ್ಬಿಡ್ತೀನಿ ತೊಗೊಳ್ಳಿ, ಒಬೆಸಿಟಿ ಆಗಿ ಮತ್ತು ಇನ್ನು ಕಿಡ್ನಿ ಸ್ಟೋನ್ಸು ಆ್ಯಡ್ ಆಗುತ್ತೆ. ದಯವಿಟ್ಟು ಬಿಯರು ಮತ್ತು ವಿಸ್ಕಿ ಈ ಮಿತ್ ಅನ್ನೋದು ಏನಿದೆಯೋ ಅದನ್ನು ಬಾಯಿಂದ ಮತ್ತು ನಿಮ್ಮ ಮೈಂಡಿಂದ ಮತ್ತು ನಿಮ್ಮ ಹಾರ್ಟಿಂದ ದಯವಿಟ್ಟು ಕಿತ್ತಾಕಿ. ಇದು ತುಂಬ ಕಾಲ್ಸ್ ಅಟೆಂಡ್ ಮಾಡಿ ನನಗಂತೂ ತಲೆ ಕೆಟ್ಟೋಗಿದೆ. ಅರ್ಥ ಆಯ್ತಾ? ಮತ್ತು ಈ ಸಡನ್ನಾಗಿ ಬರೋದು ಬಿಯರ್ ಕುಡಿತೀನಿ ಅನ್ನೋದು, ವಿಸ್ಕಿ ಕುಡಿತೀನಿ ಅನ್ನೋದು ದಯವಿಟ್ಟು ಕುಡಿಬೇಡಿ. ಜೀವನ ಹಾಳು ಮಾಡ್ಕೊಬೇಡಿ ಮತ್ತು ಮಕ್ಕಳು ಫ್ಯಾಮಿಲಿನ ಹಾಳು ಮಾಡ್ಕೋಬೇಡಿ. ದಯವಿಟ್ಟು ಹೇಳ್ತೀನಿ, ಏನಾದರೂ ಕಿಡ್ನಿ ಸ್ಟೋನ್ಸು ನೋವು ಈ ಥರ ಇತ್ತು ಅಂತಂದರೆ ಇಮಿಡಿಯೇಟಾಗಿ ನಮ್ಮ ಕನ್ಸಲ್ಟೆಂಟು ಯೂರಾಲಜಿಸ್ಟ್ನ ಬಂದು ಮೀಟ್ ಮಾಡಿ ಅಡ್ವೈಸ್ ತೊಗೊಳ್ಳಿ. ಥ್ಯಾಂಕ್ ಯು.